ಮಾಡಿದ್ವಿ ಇವತ್ತಂದ್ರ ಇವತ್ತು ಮಣ್ಣು ಫಲವತ್ತಾಗ್ತದ, ಇವತ್ತು ಸಾವಯವ ಕೃಷಿಗೆ ಲಾಭ ಆಗ್ತದ. ಅದಕ್ಕ ಇವು ಎಲ್ಲಾ ಹೊಳ್ಳಿ ಮರುಕಳಿಸ್ಬೇಕಾಗಿದ್ದು ಸಿದ್ದೇಶ್ವರ ಅಪ್ಪಗಳು ಹೇಳಿದ್ದು, ನಾವು ಹೇಳಿದಲ್ಲ. ಸಿದ್ದೇಶ್ವರ ಅಪ್ಪಗಳು ಚಾಲನೆ ಮಾಡಿರ್ತಕ್ಕಂಥದ್ದು ಈ ಒಂದು ನಂದಿ ಕೃಷಿ, ಈ ನಂದಿ ಹೋರಾಟ ಏನ್ ನಮ್ ಬಸವರಾಜ್ ಬಿರಾದಾರ್ ಸರ್ ಅವರು ಪಾಪ ಅವರು ಈ ಒಂದು ಮಣ್ಣು ಫಲವತ್ತಾಗಬೇಕಾದ್ರೆ ಏನಾಗ್ಬೇಕಂದ್ರ ಈ ಆಕಳ ಸಗಣಿ ಇವತ್ತು ನೋಡ್ರಿ ಟ್ರ್ಯಾಕ್ಟರ್ದಿಂದ ಎಷ್ಟೋ ಜನ ಕೃಷಿ ಮಾಡ್ತಾರೆ. ಅವು ಟ್ರ್ಯಾಕ್ಟರ್ದಿಂದ ಮಾಡೋದ್ರಿಂದ ಅವು ಕೆಬ್ಬಣದಿಂದ ಮಾಡಿದ್ರಪ್ಪ ಅಂತಂದ್ರ ಅಲ್ಲಿ ಮಣ್ಣು ಫಲವತ್ತಾಗೋದಿಲ್ಲ. ಏನ್ ಆಕಳ ಸಗಣಿ ಈ ಭೂಮಿ ಒಳಗ್ ಬೀಳ್ತದ ಅದು ಬಂಗಾರ ಆಗ್ತದ, ಅವತ್ತ ನಾವ್ ಬೆಳ್ಯಾಕ್ ಸಾಧ್ಯ ಆಗ್ತದ. ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡದೆ ಇವತ್ತೇನ್ ಈ ರಥಯಾತ್ರೆಯನ್ನು ಇವತ್ತ ಈ ಶ್ರೀಶೈಲವರಿಗೆ ಹೊರಟದ, ಅದು ಎಲ್ಲೆಲ್ಲಿ ಹೋಗ್ತದ, ಏನ್ ಮಾಡ್ತದ, ಅದ್ರ ಮೂಲ ಉದ್ದೇಶ ಏನ್ ಅನ್ನೋದು ನಮ್ಮ ಬಸವರಾಜ ಬಿರಾದರ್ ಸರ್ ಅವರು ತಮ್ಗ ಅದ್ರ ಬಗ್ಗೆ ಎರಡು ಮಾತನಾಡದ ಹೇಳ್ಬೇಕಂತ ಕೇಳ್ಕೊತೀನಿ. ದಿನಾಂಕ 5ರಂದು ಯಡಿಯೂರದೊಳಗೆ ಚಾಲನೆ ಆಗಿರ್ತಕ್ಕಂಥ ನಂದಿ ಸೇನೆಯ ರಥಯಾತ್ರೆ ಇದು ಎಲ್ಲಾ ಕಡೆ ಪ್ರತಿ ಊರಿಗೆ ಗ್ರಾಮಗಳಿಗೆ ಹಾಯ್ದು ಹೇಳಿ ಸರ್. ಇವತ್ತು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಯಡೂರು ಗ್ರಾಮದಿಂದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಶ್ರೀಶೈಲವರೆಗೆ ಇವತ್ತು 5ನೇ ತಾರೀಕಿಗೆ ದಿನಾಂಕ 5ನೇ ತಾರೀಕಿಗೆ ಈ ಯಾತ್ರೆ ಚಾಲು ಆಗ್ಯದ. ಇವತ್ತು ವಿಜಯಪುರ ನಗರಕ್ಕೆ ಆಗಮಿಸಿದ ಇವತ್ತು ಸಾಕಷ್ಟು ಹಿರಿಯರು ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದು ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿರ್ಬೋದು, ಎಲ್ಲ ನಮ್ಮ ರಾಮನವಮಿ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ತಾಯಂದರು ಎಲ್ಲರೂ ಇವತ್ತು ಇದಕ್ಕೆ ಭವ್ಯವಾಗಿ ಸ್ವಾಗತವನ್ನು ಕೋರ್ಯಾರ. ಯಾಕೆ ಈ ಯಾತ್ರೆ ಮಾಡಕತ್ತಾರಪ್ಪ ಅಂತಂದ್ರೆ ಇವತ್ತು ಏನಾಗ್ಬಿಟ್ಟದ, ಜೋಡಿ ಎತ್ತಿನ ಕೃಷಿ ಹೊರಟೋಗ್ಬಿಟ್ಟದ. ಅದಕ್ಕೆ ಮಣ್ಣು ಫಲವತ್ತಾಗಲಾಗ್ಯದ. ಆ ಮಣ್ಣು ಫಲವತ್ತಾಗಬೇಕಪ್ಪ ಅಂತಂದ್ರೆ ಮತ್ತೆ ಜೋಡಿ ಎತ್ತಿನ ಕೃಷಿ ಶುರು ಆಗಬೇಕಾಗ್ಯದ. ಆ ನಿಟ್ಟಿನಲ್ಲಿ ಇವತ್ತು ಯಾರು ಇವತ್ತು ನೋಡ್ರಿ ಎತ್ತುಗಳು ಬಂದವ, ಎಲ್ಲಿ ನಾವು ಎತ್ತುಗಳು ಸುತ್ತ ನೋಡಕ್ಕೆ ಸಿಗೋಲ್ವ. ಈಗ ಪರಿಸ್ಥಿತಿ ಏನಾಗ್ಬಿಟ್ಟದಪ್ಪ ಅಂತಂದ್ರೆ ಎಲ್ಲರೂ ತಮ್ಮ ಆಕಳಗಳು ಇರ್ಬೋದು, ಎತ್ತು ಇರ್ಬೋದು, ಕಸಾಯಿಖಾನೆಗೆ ತಳ್ತಾ ಇದ್ದಾರೆ. ಅವೆಲ್ಲ ಬಂದ್ ಮಾಡಿ ಇವತ್ತು ನಾವು ನಮ್ಮ ಭೂಮಿಯಲ್ಲಿ ಇವತ್ತೇನಾದರೂ ನಾವು ಪ್ರತಿಯೊಂದು ಭೂಮಿಯಲ್ಲಿ ಒಂದು 2 ಎತ್ತು ಸಾಕಿದೀವಪ್ಪ ಅಂತಂದ್ರೆ ಅದ್ರ ಮೂಲಕ ನಾವು ಕೃಷಿ ಮಾಡಿದೀವಿ ಅಂತಂದ್ರೆ ಇವತ್ತು ಮಣ್ಣು ಫಲವತ್ತಾಗ್ತದೆ, ಇವತ್ತು ಸಾವಯವ ಕೃಷಿಗೆ ಲಾಭ ಆಗ್ತದೆ. ಅದಕ್ಕೆ ಇವು ಎಲ್ಲ ಹೊಳ್ಳಿ ಮರುಕಳಿಸ್ಬೇಕಾಗಿದ್ದು ಸಿದ್ದೇಶ್ವರ ಅಪ್ಪಗಳು ಹೇಳಿದ್ದು, ನಾವು ಹೇಳಿದಲ್ಲ. ಸಿದ್ದೇಶ್ವರ ಅಪ್ಪಗಳು ಚಾಲನೆ ಮಾಡಿರ್ತಕ್ಕಂಥದ್ದು ಈ ಒಂದು ನಂದಿ ಕೃಷಿ, ಈ ನಂದಿ ಹೋರಾಟ ಏನು ನಮ್ಮ ಬಸವರಾಜ್ ಬಿರಾದಾರ್ ಸರ್ ಅವರು ಪಾಪ ಅವರು ಈ ಒಂದು ಮಣ್ಣು ಫಲವತ್ತಾಗಬೇಕಾದ್ರೆ ಏನಾಗಬೇಕಂದ್ರೆ ಈ ಆಕಳ ಸಗಣಿ ಇವತ್ತು ನೋಡ್ರಿ ಟ್ರ್ಯಾಕ್ಟರ್ದಿಂದ ಎಷ್ಟೋ ಜನ ಕೃಷಿ ಮಾಡ್ತಾರೆ. ಅವು ಟ್ರ್ಯಾಕ್ಟರ್ದಿಂದ ಮಾಡೋದ್ರಿಂದ ಅವು ಕೆಬ್ಬಣದಿಂದ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಮಣ್ಣು ಫಲವತ್ತಾಗೋದಿಲ್ಲ. ಏನು ಆಕಳ ಸಗಣಿ ಈ ಭೂಮಿ ಒಳಗೆ ಬೀಳ್ತದೆ ಅದು ಬಂಗಾರ ಆಗ್ತದೆ, ಅವತ್ತು ನಾವು ಬೆಳ್ಯಾಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡದೆ ಇವತ್ತೇನು ಈ ರಥಯಾತ್ರೆಯನ್ನು ಇವತ್ತು ಈ ಶ್ರೀಶೈಲವರಿಗೆ ಹೊರಟದ, ಅದು ಎಲ್ಲೆಲ್ಲಿ ಹೋಗ್ತದೆ, ಏನು ಮಾಡ್ತದೆ, ಅದರ ಮೂಲ ಉದ್ದೇಶ ಏನನ್ನೋದು ನಮ್ಮ ಬಸವರಾಜ ಬಿರಾದರ್ ಸರ್ ಅವರು ತಮ್ಗೆ ಅದ್ರ ಬಗ್ಗೆ ಎರಡು ಮಾತನಾಡೋದ ಹೇಳ್ಬೇಕಂತ ಕೇಳ್ಕೊತೀನಿ. ಈಗಾಗಲೇ ಶ್ರೀಯುತ ಉಮೇಶ್ ವಂದಾಲಣ್ಣವರು ಈ ನಂದಿ ಸೇನೆ ರಥಯಾತ್ರೆ ಯಾಕೆ ಇಲ್ಲಿ ಆಗಮಿಸಿದೆ ಮತ್ತು ಇದರ ಅವಶ್ಯಕತೆ ಏನಾದ ಅನ್ನುವಂಥದ್ರ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿನೇ ನಾವು ವಿಜಯಪುರದ ಜ್ಞಾನ ಯೋಗಾಶ್ರಮದಿಂದ ಸಿದ್ದೇಶ್ವರಪ್ಪರ ಜನ್ಮಸ್ಥಳವಾದಂತಹ ಬಿಜ್ಜರ್ಗಿ ಗ್ರಾಮದ ಅಲ್ಲಿ ಎಲ್ಲಿ ಜನ್ಮ ತಾಳಿದ್ರು ಆ ಮನೆಯವರೆಗೆ ಸುಮಾರು ಒಂದು 40 ಕಿಲೋಮೀಟರ್ ಪಾದಯಾತ್ರೆಯನ್ನ ನಾವು ಮಾಡಿದೀವಿ. ಆ ಪಾದಯಾತ್ರೆ ಯಶಸ್ವಿ ಆಗ್ಬೇಕಾಗಿತ್ತಂದ್ರೆ ಉಮೇಶ್ ವಂದಾಲಣ್ಣವರೇ ಕಾರಣ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಆ ಮನೆಯಲ್ಲಿನೇ ನಾವು ಒಂದು ಸಂಕಲ್ಪವನ್ನ ಮಾಡಿದ್ದೇವೆ, ಮುಂದಿನ 10 ವರ್ಷಗಳಲ್ಲಿ 10 ಪಟ್ಟು ಈ ನಂದಿ ಸಂಪತ್ತು ಹೆಚ್ಚಿಗೆ ಆಗ್ಬೇಕು ಅನ್ನುವಂಥದ್ದು. ಆದ್ರೆ ಇವತ್ತು ಮುಂದೆ ಬರೋದು ನಮಗೆ ಗೊತ್ತಾಗ್ತಾ ಇದೆ. ಇವತ್ತು ನಂದಿ ಸಂಪತ್ತನ್ನ ಉಳಿಸದೆ ಹೋದ್ರೆ ಇಡೀ ಜಗತ್ತಿನ ಯಾವ ದೇಶಕ್ಕೂ ಭವಿಷ್ಯ ಇಲ್ಲ ಅನ್ನುವಂಥದ್ದು. ಇವತ್ತಿನ ದಿವಸನೇ ಪೇಪರ್ ಅಲ್ಲಿ ಬಂದಿರುವಂತದ್ದು, ಒಂದು ಸಿಲಿಂಡರ್ಗೆ ಗ್ಯಾಸ್ ಸಿಲಿಂಡರ್ಗೆ 60 ರೂಪಾಯಿ ಹೆಚ್ಚಿಗೆ ಆಗಿರುವಂತದ್ದು. ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿಗೆ ಹಾಕೋತಾನೆ ಹೋಗೋದು ಅಂತ. ಹಾಗಾಗಿ ನಾವು ಡೀಸೆಲ್ ಪೆಟ್ರೋಲ್ ಆಧಾರಿತವಾಗಿ ಕೃಷಿಯನ್ನ ಮಾಡಿದಿವಿ ಅಂದ್ರೆ ಮೊದಲನೇದ್ದು ರೈತರ ಸಾಲಗಾರ ಆಕಾರೆ, ಎರಡನೇದ್ದು ಉದ್ದಿಮೆದಾರರು ಸಾಲಗಾರ ಆಕಾರೆ, ಮೂರನೇದ್ದು ರಾಜ್ಯ ಸಾಲಗಾರ ಆಗತ್ತೆ, ನಾಲ್ಕನೇದ್ದು ಈ ದೇಶನೇ ಸಾಲಗಾರ ಆಗತ್ತೆ.
ಹಾಗಾಗಿ ಒಟ್ಟಾರೆ ಪ್ರತಿಯೊಬ್ಬರು ಇವತ್ತು ಸಾಲಗಾರಾಗಿ ತಯಾರಾಗಕ್ಕೆ ಮೂಲ ಕಾರಣಪ್ಪ ಅಂದ್ರೆ ಈ ನಂದಿ ಸಂಪತ್ತು ಹೋಗಿ ನಾವೆಲ್ಲರೂ ಈ ಒಂದು ತೈಲ ಸಂಪತ್ತನ್ನ ಅವಲಂಬಿಸಿರುವಂತದ್ದು. ಹಾಗಾಗಿ ಎಲ್ಲಿ ತೈಲ ಸಂಪತ್ತು ಇದೆಯೋ ಆ ದೇಶನೂ ಸರ್ವನಾಶ ಆಗುತ್ತೆ, ಮತ್ತು ಆ ತೈಲವನ್ನು ತಂದು ಎಲ್ಲಿ ನಾವು ಉಪಯೋಗ ಮಾಡ್ತೀವಿ ಆ ದೇಶನೂ ಕೂಡ ಸರ್ವನಾಶ ಆಗ್ತದೆ ಅನ್ನುವಂಥದ್ದು ಇವತ್ತು ವಿಜ್ಞಾನ ಹೇಳ್ತಾ ಇದೆ, ಇತಿಹಾಸ ಹೇಳ್ತಾ ಇದೆ, ಅದೇ ರೀತಿ ಬಸವಣ್ಣವರ ವಚನಗಳು ಹೇಳ್ತಾ ಇದ್ದಾವೆ. ಮತ್ತು 12ನೇ ಶತಮಾನದಲ್ಲಿ ಏನೆಲ್ಲ ಶರಣರು ಸಂತರು ಆಗಿ ಹೋಗಿದಾರೋ ಅವೆಲ್ಲಾ ವಚನಗಳು ಹೇಳ್ತಾ ಇರುವಂತದ್ದು. ಹಾಗಿದ್ರೆ ಈ ಸಂದರ್ಭದಲ್ಲಿ ಇದು ಯಾರಿಗಾಗಿ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಪ್ರತಿಯೊಬ್ಬ ಪ್ರಜೆಗಾಗಿನೂ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರತಿಯೊಬ್ಬರು ಇದು ಅರಿತು ಹೆಜ್ಜೆ ಇಡಬೇಕಾಗಿದೆ ಅಂತ ಹೇಳಿ ಇವತ್ತು ಮುಖ್ಯವಾಗಿ ಅದರಲ್ಲಿನೂ ಪ್ರಮುಖವಾಗಿ ನಾವು ಇದನ್ನ ಸಂದೇಶ ಯಾರಿಗೆ ನೀಡ್ತಾ ಇದೀವಿ ಅಂತಂದ್ರೆ ಇದು ಹೋರಾಟ ಅಲ್ಲ. ಖಂಡಿತವಾಗಿ ಹೋರಾಟ ಅಂದ್ರೆ ಯಾರೋ ಒಬ್ಬ ವಿರೋಧಿ ಬೇಕಾಗ್ತದ. ಇದಕ್ಕೆ ಯಾರು ವಿರೋಧ ಹೇಳ್ರಿ? ಎಲ್ಲರೂ ಹೌದಾ, ಎಲ್ಲರಿಗೂ ಬಸವಣ್ಣ ಬೇಕಾಗ್ಯಾನ, ಅದ್ರ ಅರಿವಿಲ್ಲ. ಹಾಗಾಗಿ ಅರಿವು ಮೂಡಿಸ್ತಾ ಇರುವಂತದ್ದು. ಹಾಗಾಗಿ ಇವತ್ತು ಯಾರೇ ಜನನಾಯಕರಾಗಿರ್ಬೋದು, ಜನಪ್ರತಿಗಳು ಯಾವುದೇ ಪಕ್ಷದವರಾಗಿರ್ಬೋದು, ಅವ್ರ ಭವಿಷ್ಯ ಈ 4 ಕಾಲಿನ ಬಸವಣ್ಣನ ಮೇಲೆ ನಿಂತದ, ಈ ನಂದಿ ಮೇಲೆ ನಿಂತದ ಅನ್ನುವಂಥದ್ದು. ಅವನು ಉಳಿಸ್ತೀವಿ ಬೆಳೆಸ್ತೀವಿ ಅಂತೇಳಿ ಯಾರಾದ್ರೂ ಮುಂದೆ ಬಂದ್ರೆ ಮಾತ್ರ ಅವ್ರಿಗೆ ಒಳ್ಳೆ ಭವಿಷ್ಯ ಅದ, ಮತ್ತು ಅಂತವ್ರಿಗೆ ಮತ ನೀಡಿದವ್ರಿಗೆ ಮಾತ್ರ ಭವಿಷ್ಯ ಅದ ಅನ್ನುವಂಥದ್ದು. ಹಾಗಾಗಿ ಇದು ಶ್ರೀಶೈಲ ಮಲ್ಲಯ್ಯನ ಸನ್ನಿಧಾನದಲ್ಲೇ ಇದ್ರ ಬಗ್ಗೆ ಏನಾಗಬೇಕು, ಸೂಕ್ತವಾದಂತ ಚರ್ಚೆಗಳಾಗಬೇಕು, ಇದ್ರ ಬಗ್ಗೆ ಸೂಕ್ತವಾದಂತ ನಿರ್ಧಾರಗಳಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ನಂದಿ ಸೇನೆ ರಥಯಾತ್ರೆ ಇದು ಯಡಿಯೂರದಿಂದ ಚಾಲನೆಗೊಂಡಿರೋದು. ಈ ಭಾರತ ದೇಶದ ಉಪರಾಷ್ಟ್ರಪತಿಗಳು ಇದನ್ನ ಚಾಲನೆ ನೀಡಿದ್ದಾರೆ, ಮತ್ತು ಇದರ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀಶೈಲ ಜಗದ್ಗುರುಗಳು ವಹಿಸಿಕೊಂಡಿರುವಂತದ್ದು. ಮುಂದೆ ಅಲ್ಲಿನೂ ಕೂಡ ಶ್ರೀಶೈಲ ಜಗದ್ಗುರುಗಳೇ ಇದರ ಸ್ವಾಗತವನ್ನು ಮಾಡ್ಕೊಂಡಿದ್ದಾರೆ, ಮತ್ತು ಈ ಒಂದು ರಾಜ್ಯದ ಪ್ರಮುಖ ನಾಯಕರು ಕೂಡ ಅಲ್ಲಿ ಆಗಮಿಸೋರಿದ್ದಾರೆ. ಹಾಗಾಗಿ ಅಲ್ಲಿಂದ ಇದು ಏನಾಗುತ್ತೆ ಅಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರ ಇನ್ನೂ ತೀವ್ರಗತಿಯಲ್ಲಿ ಏನಾಗಬೇಕು, ಹರಡಬೇಕು, ಮತ್ತು ಇದ್ರ ಬಗ್ಗೆ ಜನಜಾಗೃತಿ ಮೂಡಿಸ್ಬೇಕು ಅಂತ ಒಂದು ಯೋಜನೆ ರೂಪಿಸೋದಿದೆ. ಹಾಗಾಗಿ ನಾ ಈ ಮೂಲಕ ಒಂದು ಜನತೆಗೆ ಕೋರಿಕೊಳ್ಳೋದೇನು ಅಂದ್ರೆ 15ನೇ ತಾರೀಕಿಗೆ ಆ ಶ್ರೀಶೈಲ ಮಲ್ಲಯ್ಯನ ಒಂದು ಸನ್ನಿಧಾನಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಇದರಲ್ಲಿ ಭಾಗವಹಿಸಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರತಿಯೊಬ್ಬರಿಗೂ ಕೂಡ ಕೋರಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಈ ಒಂದು ನಂದಿ ಸೇನೆ ರಥಯಾತ್ರೆ ಈಗ ಯಡಿಯೂರದಿಂದ ಮುಂದೆ ಕಾಗವಾಡಕ್ಕೆ ಬಂತು, ಕಾಗವಾಡದಿಂದ ಅಥಣಿಯಿಂದ ಹೊನವಾಡದಿಂದ ಈಗ ವಿಜಯಪುರ ಬಂದಿದೆ, ವಿಜಯಪುರದಿಂದ ಇವತ್ತು ಸಾಯಂಕಾಲ ಮನುಗುಳಿಗೆ ಹೋಗೋದಿದೆ, ಮನುಗುಳಿ ನಂತರ ಮುಂದೆ ಹುಯಿನಿಪ್ಪರಿಗೆ ನಂತರ ತಾಳಿಕೋಟಿ ನಂತರ ಹುಣಸಗಿಯಿಂದ ದೇವದುರ್ಗ, ರಾಯಚೂರು, ಈ ಮಾರ್ಗವಾಗಿ ಮುಂದೆ ಕರ್ನೂಲ್ಗೆ ಹೋಗಿ ಒಂದು ಶ್ರೀಶೈಲಕ್ಕೆ 15ನೇ ತಾರೀಕಿನ ಒಳಗಾಗಿ ಇದು ಒಟ್ಟಾರೆ ತಲುಪ್ತದೆ. ಅದು ದಾರಿಯಲ್ಲಿ ಹೋಗೋ ಮಧ್ಯೆ ಸುಮಾರು ಸಾವಿರಾರು ಎತ್ತಿನ ಬಂಡಿಗಳು ಇದರಲ್ಲಿ ಪಾಲ್ಗೊಳ್ಳಿದಾವೆ. ಎಲ್ಲೆಲ್ಲಿ ನಾವು ಗ್ರಾಮ ಮಟ್ಟಕ್ಕೆ ಹೋಗ್ತೀವೋ ಅಲ್ಲಿ ಈಗಾಗಲೇ ನಮಗೆ 100 ಎತ್ತಿನ ಬಂಡಿಗಳು ಇದ್ರ ಜೊತೆಯಲ್ಲಿ ಮೆರವಣಿಗೆ ಬಂದು ಅವು ಇದನ್ನ ಸ್ವಾಗತ ಮಾಡಿ ಬೀಳ್ಕೊಡ್ತಾ ಇದ್ದಾರೆ. ಅದು ಬಹಳ ವಿಶೇಷವಾಗಿರುವಂತದ್ದು. ಹಾಗಾಗಿ ಈಗ ರಾಜ್ಯದಲ್ಲಿರುವಂತ ಒಟ್ಟಾರೆ 20 ಲಕ್ಷ ಜೋಡೆತ್ತಿನ ಕೃಷಿಕರು ನಾವು ನಂದಿ ಸೈನಿಕರು ಅಂತೇಳಿ ಅವ್ರು ಏನಾಗಬೇಕಾಗಿದೆ, ಮುಂದೆ ಬರಬೇಕಾಗಿದೆ ಅನ್ನೋಂಥದ್ದು ನಮ್ಮ ಹಕ್ಕು ಅನ್ನುವಂಥದ್ದು. ಈ ದೇಶವನ್ನು ಕಟ್ಟಿದವ್ರು ನಾವಿದ್ದೀವಿ, ಮುಂದೂ ಕೂಡ ಉಳಿಸೋರು ನಾವು ಇದೀವಿ ಅನ್ನುವಂತ ಒಂದು ಏನಾಗ್ಬೇಕಂತಂದ್ರೆ ಅವರ ಒಂದು ಹಕ್ಕನ್ನ ಅವ್ರು ಏನ್ ಮಾಡ್ಬೇಕಾಗಿದೆ, ವ್ಯಕ್ತಪಡಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಹಿರಿಯರು ಎಲ್ಲರೂ ಕೂಡ ಇಲ್ಲಿ ಬಂದು ಇದಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇರುವಂತದ್ದು ಬಹಳ ವಿಶೇಷವಾಗಿರುವಂತದ್ದು. ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಉಮೇಶ್ ವಂದಾಲನ್ ಅವರಿಗೆ, ಅದೇ ರೀತಿ ನಮ್ಮ ನಾಡಗೌಡ ಸರ್ ಅವರಿಗೆ, ಅದೇ ರೀತಿ ಎಲ್ಲಾ ಹಿರಿಯರಿಗೂ ಕೂಡ ನಾನು ಅನಂತ ಕೋಟಿ ನಮನಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಬಸವರಾಜ್ ಬಿರಾದರ್ ಅಂತ, ಈ ನಂದಿ ಕೂಗು ಅಭಿಯಾನದ ಸ್ವಯಂ ಸೇವಕ.